ಬಂಗಡೆ ಮೀನು. ನಾನ್ ಬೆಳಿಗ್ಗೆ ಎದ್ದು ಕೋಳಿ ಸಾರು ಮಾಡಿದೀನಿ. ಮೈಂಡ್ ಸ್ವಲ್ಪ ಇರಿಟೇಟ್ ಆಗಿದೆ ಇವಾಗ. ನಾನು ಯೂಟ್ಯೂಬರ್ಸ್ ಎಲ್ಲ ಬಂದ ನಮಸ್ತೆ ಬನ್ನಿ ಇಲ್ಲಿ ಊಟ ಎಂಗೇಜ್ಮೆಂಟ್ ಸ್ಟಾಲ್ಸ್ ಇಡೋಣ. ಅದ್ರಲ್ಲಿ ಒಂದು ಸ್ಟಾಲ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನೆಲ್. ಇದು ನನ್ನ ಮದರ್ ಇಂಡಿಯಾ ಅಂಡ್ ಮದರ್ ಇಂಡಿಯಾಕ್ಕೆ ಹೇಗೆ ಅನಿಸ್ತಾ ಇದೆ ವಾಪಸ್ ಮಗಳ ಮನೆಗೆ ಬಂದು? ಖುಷಿ ಅನಿಸ್ತದೆ. ಎಲ್ಲರೂ ಕೇಳ್ತಿದ್ರಲ್ಲ ಅಮ್ಮ ಎಲ್ಲಿ ಮಗಳು ಅಮ್ಮ ಮಿಸ್ ಬರ್ತಡೆಗೆ ಅತ್ತೆ ಬರ್ತಡೆಗೆ ಅಮ್ಮ ಇಲ್ಲ ಹೇಳ್ತಿದ್ರಲ್ವ, ಅಮ್ಮ ಬಂದಿದ್ದಾರೆ ಈಗ. ಎಸ್, ಅಮ್ಮ ಬಂದಿದ್ದಾರೆ. ಅಂಡ್ ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಮನೆಗೆ. ಆಬ್ವಿಯಸ್ಲಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾರು ಅಂತ. ಸೊ ಮನೆಯಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ನಾನು ಬೆಳಿಗ್ಗೆ ಎದ್ದು ಕೋಳಿ ಸಾರು ಮಾಡಿದೀನಿ, ಅಮ್ಮ ರೊಟ್ಟಿ ತಂದಿದ್ರು. ನಮ್ಮ ಅಡ್ಗೆಯವರು ಮಟನ್ ಏನದು ಪೆಪ್ಪರ್ ಫ್ರೈ ಏನೋ ಮಾಡಿದ್ರು. ಇನ್ನೊಂದು ನಾನು ಮೀನ್ ಸಾರು ಮಾಡಿರೋದು, ಬಂಗಡೆ ಮೀನ್ ಸಾರು ಮಾಡಿದೀನಿ. ಅಮ್ಮ ಇವಾಗ ಇಲ್ಲಿ ಕಬಾಬ್ ಇದು ಮಾಡ್ತಾ ಇದ್ದಾರೆ, ಏನು ಮಸಾಲೆ ಹಾಕ್ತಾ ಇದ್ದಾರೆ. ಬನ್ನಿ ಹತ್ರ ಬನ್ನಿ. ಫಿಶ್ ಫ್ರೈಗೆ ಇದು ಕಬಾಬ್. ನಂಗೆ ಇದೆರಡರಲ್ಲಿ ಯಾವ್ದು ತುಂಬಾ ಫೇವ್ರೆಟ್ ಸದ್ಯಕ್ಕೆ ಅಂತ ಕೇಳಿದ್ರೆ ಚಿಕನ್. ನನಗೆ ಎಷ್ಟು ಚಿಕನ್ ಮೇಲೆ ಆಸೆ ಆಗಿದೆ ಅಂದ್ರೆ, ಮಾಮಿಗಂತೂ ಚಿಕನ್ ಮಾಡಿ ಬೋರ್ ಆಗ್ಬಿಟ್ಟಿದೆ. ಅವ್ರು ಹೇಳ್ತಾರೆ ಚಿಕನ್ ಮಾಡಿ ಮನೆಯಲ್ಲಿ ತಿನ್ಬೇಕಂತಾನೆ ಅನ್ಸ್ತಾ ಇಲ್ಲ ಅಂತಲ್ವಾ, ಅವ್ರಿಗೆ ಹಂಗ ಅನ್ಸಿದೆ ಅಂತೆ. ನನಗೆ ಪ್ರೆಗ್ನೆನ್ಸಿನಲ್ಲಿ ಫಿಶ್ ತುಂಬಾ ಇಷ್ಟ ಆಯ್ತು, ಇವಾಗ ಚಿಕನ್ ಸಖತ್ ಇಷ್ಟ ಇದೆ. ಗುಡ್ ಪ್ರೋಟೀನ್ ಅಲ್ವಾ, ಇಟ್ಸ್ ನಾಟ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಚೆನ್ನಾಗಿ ತಿಂತೀನಿ ನಾನು. ಇವಾಗ ಏನೇನಿದೆ ಇವತ್ತು, ಏನು ಸ್ಪೆಷಲ್? ಫಿಶ್ ಸಾರ್, ಬಂಗುಡೆ ಫಿಶ್ ಸಾರ್, ಬಂಗುಡೆ ಫ್ರೈ, ಚಿಕನ್ ಕಬಾಬ್, ಚಿಕನ್ ಸಾರ್, ಮಟನ್ ಪೆಪ್ಪರ್, ವೈಟ್ ರೈಸ್, ರೊಟ್ಟಿ ಕೋಳಿ ಸಾರ್. ಅದೇ ಚಿಕನ್ ಸಾರ್ಗೆ ರೊಟ್ಟಿ. 7 ಐಟಮ್ಸ್. ಆಮೇಲೆ ವಾಟರ್ ಮೆಲನ್ ಜ್ಯೂಸ್. 8 ಐಟಮ್ಸ್. ಸಿಂಪಲ್ ಐಟಮ್ಸ್. ಬಟ್ ಸ್ವಲ್ಪನೇ ಮಾಡಿದೀವಿ ಬಿಕಾಸ್ ಬರೋದಿಬ್ರು ಅಲ್ವಾ, ಅಂಡ್ ನಾವು ಮನೆಯವ್ರು ಇರ್ತೀವಿ ಅಂತ. ಸಿಂಪಲ್ ಅಂತ ಹೇಳೋದು ಆಯ್ತಾ. ಈ 7 ವೆರೈಟೀಸ್ ಚಿಕನ್ ಕಬಾಬ್ ಆಗಿರ್ಬೋದು, ಒಂದಾಯ್ತು, ಇವಾಗ ಅಷ್ಟೇ ಮುಗಿಲಿಲ್ಲ, ಈಗ ಫ್ರೈ ಮಾಡ್ಬೇಕು 2 ಐಟಮ್. ಸೊ ಹಂಗಾಗಿ ಇನ್ನೊಂದು ಬಂದ್ಮೇಲೆ ಊಟ ಮಾಡೋಣ. ನನಗೆ ಫುಲ್ ಖುಷಿ ಕೋರಿ ರೊಟ್ಟಿ ತಿನ್ನೋದಕ್ಕೆ. ಮೊನ್ನೆ ತಿಂದಿದ್ದೆ ಆಯ್ತಾ, ಬಟ್ ಇವತ್ತು ಮತ್ತೆ ಕೋರಿ ರೊಟ್ಟಿ ತಿನ್ಬೇಕು ಅಂತ ಫುಲ್ ಆಸೆ ಆಗಿದೆ. ಬೆಳಿಗ್ಗೆ ಅವ್ರು ನನಗೆ ಏನ್ ಮಾಡಿದ್ರು ಇವತ್ತು, ಪುಂಡಿ ರವೆ ಪುಂಡಿ. ನಾನು ಅದಕ್ಕೂ ಕೋಳಿ ಸಾರು ಹಾಕ್ತಿಂದೆ, ಕೋಳಿ ತಿಂದೆ. ಸೊ ಇವಾಗ ಮೀನ್ ಸಾರು ನನಗೇನು ಇಷ್ಟ ಇಲ್ಲ. ಮೊನ್ನೆ ಒಂದಷ್ಟು ಫಿಶ್ ಮೀಲ್ಸ್ ನಾನು ತಿನ್ನಿದ್ದೀನಿ, ಅದೇ ಸಾಕು ಅಂತ ಅನ್ಸ್ಬಿಟ್ಟಿದೆ ನನಗೆ. ಸೊ ಹಂಗಾಗಿ ಫಿಶ್ ಏನ್ ಕ್ರೇವಿಂಗ್ಸ್ ಆಗ್ತಾ ಇಲ್ಲ ನನಗೆ. ಪಾಂಫ್ರೆಟ್ ತಗೋಬರೋಣ ಅಂತ ಅನ್ಕೊಂಡಿದ್ವಿ, ಬಟ್ ಅಲ್ಲಿ ಬ್ಲಾಕ್ ಪಾಂಫ್ರೆಟ್ ಇತ್ತು, ವೈಟ್ ಇರಲಿಲ್ಲ. ಸೊ ಬೇಡ ಅಂತ ಬರೀ ಬಾಂಗ್ಡೆ ಮೀನ್ ತಗೊಬಂದಿದ್ದೀವಿ. ದಾಯ್ ಬ್ಲಾಕ್ ಅನ್ಕುಜ ಸ್ಮೆಲ್ ಹೇಳ್ತಾರೆ, ಸ್ಮೆಲ್ ಅಂತ ಹೇಳ್ತಾರೆ. ತಿರಿಗ್ ಬರ್ಕೊಂಡು ಸ್ಮೆಲ್ ಹೇಳ್ತಾರೆ, ಸ್ಮೆಲ್ಗೆ ಮಾತ್ರ ಸ್ಮೆಲ್ ಅಂದ್ರೆ ಕೆಲವರಿಗೆ ಕೇಳಿದ್ರೆ ಇಲ್ಲ, ಅವ್ರು ಹೇಳ್ತಾರೆ ಸ್ವಲ್ಪ ಸ್ಮೆಲ್ ಅದು ಅಂತ. ರೇಟ್ ಕಾಸ್ಟ್ಲಿ ಅದಕ್ಕೆ, ಅದಕ್ಕಿಂತ ಸ್ವಲ್ಪ 200 ರೂಪಾಯಿ ಕಮ್ಮಿ ಅಷ್ಟೇ. ಆದ್ರೆ ಸ್ವಲ್ಪ ಯಾಕೋ ಟೇಸ್ಟ್ ಅದ್ರಷ್ಟು ಚಂದ ಇಲ್ಲ. ಸೊ ಹಂಗಾಗಿ ವಿ ಹ್ಯಾವ್ ಮೇಡ್ ದಿಸ್. ನನಗೆ ಪ್ರಾನ್ಸ್ ಮಾಡ್ಬೇಕಂತ ಆಸೆ ಇತ್ತು, ಬಟ್ ಅಮ್ಮ ಹೇಳಿದ್ರು ಇವಾಗ ಪ್ರಾನ್ಸ್ ಕ್ವಾಲಿಟಿ ಬರಲ್ಲ ಅಷ್ಟು ಚೆನ್ನಾಗಿ ಅಂತ. ಐಸ್ ಮೀನ್ ಅಂತ ಯಾವ ಕ್ವಾಲಿಟಿ ಮೀನ್ ಬರೋದಿಲ್ಲ ಅಷ್ಟು ಚೆನ್ನಾಗಿ. ಸೊ 2 ತಿಂಗಳು ಹೋಗ್ಬೇಕಿಲ್ಲ. ಸೊ ಹಂಗಾಗಿ ಲೆಟ್ಸ್ ನಾಟ್ ಟೇಕ್ ರಿಸ್ಕ್ ಅಂತ. ಮಾಡಿದ್ರೆ ಚೆನ್ನಾಗಿರೋದು ಮಾಡ್ಬೇಕು, ಫ್ರೆಶ್ ಫಿಶ್ ಅಂತ. ಸೊ ನೆಕ್ಸ್ಟ್ ಟೈಮ್, ದರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್. ಬನ್ನಿ ನೋಡುವ ಏನೇನ್ ಮಾಡಿದ್ದಾರೆ ಅಂತ. ಇಲ್ಲಿ ವೈಟ್ ರೈಸ್ ಆಗ್ತಾ ಇದೆ. ಇದೇನಿದು? ಬಾಯ್ಲ್ಡ್ ರೈಸ್, ವೈಟ್ ರೈಸ್. ಹೆಂಗೆ ಮಟನ್ ಏನು? ಇದೇನಿದು? ಬಂಗಡೆ ಮೀನು. ಇದೇನಿದು? ಕೋಳಿ ಸಾರು. ಮತ್ತೊಂದಲ್ಲ, ನಾನು ಏನಕ್ಕೆ ಬಂದಿದ್ದೀನಿ? ವಾಟರ್ ಮೆಲನ್ ಜ್ಯೂಸ್ ಅಲ್ಲ, ವಾಟರ್ ಮೆಲನ್ ಜ್ಯೂಸ್ ಅಲ್ಲಿ ಇಟ್ಟಿದ್ದೀನಿ, ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಊಟ ಆದ್ಮೇಲೆ ಅಂತ. ಬಟ್ ಏನಕ್ಕೂ ಬಂದೆ, ಕ್ಯೂಕಂಬರ್ ಇರ್ತೀರಕ್ಕಮ್ಮ ಅಂತ. ನೆನಪಿನ ಶಕ್ತಿ ಕಮ್ಮಿ ಆಗಿರ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ, ನಾನು ನೆಕ್ಸ್ಟ್ ಇಯರ್ ಬರ್ತೇನೆ. ನೆಕ್ಸ್ಟ್ ಕ್ಯೂ ಅಲ್ಲಿ ಇದ್ದಾರೆ ಒಂದು 10 ಜನ. ನಾನು ನೋಡೋಣ ಯಾವತ್ತ ಟೈಮ್ ಆಗುತ್ತೆ ಅವ್ರಿಗೆ ಹೇಳ್ತೀನಿ. ಬಿಕಾಸ್ ನಂದೇ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅಪ್ಪಾಜಿ ಫ್ರೆಂಡ್ಸ್ ಇಲ್ಲ, ದೀಪು ಫ್ರೆಂಡ್ಸ್ ಇಲ್ಲ, ಪಾಪು ನಂದಲ್ವಾ. ಸೊ ನನ್ನ ಫ್ರೆಂಡ್ಸ್ ಬರ್ತಾರೆ, ನಾವು ಹಾಗೆ ಹೋಗ್ತೇವಲ್ವಾ, ಹಾಗಾಗಿ ಅವ್ರನ್ನ ಕರೀಲೇಬೇಕು. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಪೀಪಲ್. ನನಗೆ ತುಂಬಾ ಹತ್ರ ಇರೋರು, ತುಂಬಾ ಪ್ರೀತಿ ಮಾಡೋರ್ನ ಅವ್ರು ಬಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ. No, but I'm very happy ಆಯ್ತಾ. some people are very close and dear ಅಲ್ವಾ. ಸೊ ಅವ್ರು ಬಂದಾಗ ನನಗೂ ಮನೆಯಲ್ಲಿ ಒಂಥರ ಡಿಫ್ರೆಂಟ್ ಎನ್ವೈರನ್ಮೆಂಟ್ ಅನ್ಸುತ್ತೆ.
ಮಕ್ಳಿಗೆ ಹಾಯ್ ವೆಲ್ಕಮ್. ನಮ್ಮ ಪಾಪನ ವೆಲ್ಕಮ್ ಮಾಡಿದ್ರು ಮಲ್ಕೊಂಡಿದ್ದೆ ಅನ್ಕೊಂಡು ಬೇಡ್ರಿ ಯಾರು ಬಂದಿದ್ದು? ಪುಟ್ಟ ಗೌಡ್ರು ನಾನು ನೋಡಕ್ಕೆ ಇಷ್ಟು ಟೈಮ್ ತಗೊಂಡ್ವಿ 10 ನಿಮಿಷ ಮನೆಯಿಂದ ಇಲ್ಲ ಇಷ್ಟೇ ಏನ್ ಮಗ ಅಕ್ಕನೇ ಇದು ದಾಡಿ ಮಗ. ತುಳು ಕನ್ನಡ ದಾಡಿ ಜಿಂಜ. ಪಾಪ ಇಲ್ಲೇ ನಿಲ್ಸಿ. ಬನ್ನಿ ಬನ್ನಿ. ತುಳು ಕನ್ನಡ ಇಂಗ್ಲಿಷ್ ಎಲ್ಲ ಮಾತಾಡ್ತಿದ್ದಾರೆ. ಸ್ವಾಗತ. ಸ್ವಾಗತ. ಗೊತ್ತಾಯ್ತು, ಯಾರು ಬೆಲ್ಲ ಹಾಕಲ್ಲ ಬರೋದು. ಎಕ್ಸ್ಪೀರಿಯನ್ಸ್ ಇರೋರು ಯಾರು ಹಾಕಲ್ಲ. ಮಗು ಮಲಗಿರುತ್ತೆ ಅಂತ. ಅಷ್ಟೇ ಯಾವ್ದೊಂದು ಮಗುನ್ ಪೂರ್ತಿ ನೋಡಿ ಯಾಕಂದ್ರೆ ಗಿಲ್ ಬಿಡ್ತಾರೆ ಬಿಫೋರ್ ಐ ಗಾಟ್ ರೈಟ್ ಓಕೆ ಅಲ್ಲಿ ಬಂದು ಸೇಮ್ ಜೆರಾಕ್ಸ್. ಡಾಕ್ಟರ್ ತರನೇ ಇರೋದು ರೀಸೆಂಟ್ ಆಗಿ ಅದನ್ನ ನೋಡಿದ್ರಲ್ಲ ಸೊ ಈ ಸೋ ಮಚ್ ಲೈಕ್ ವೆರಿ ಮಚ್ ಸೇಮ್. ಅಮ್ಮ ತರ ಇಲ್ಲ ನೀವು ಪಾಪ ಅಲ್ಲ ಅಮ್ಮ ತರ ಸ್ವಲ್ಪ ಇರ್ಬೇಕಲ್ಲ ಗುಲಾಬ್ ಜಾಮೂನ್ ಅಕ್ಕ ಅಕ್ಕ ಫುಲ್ ಸೈಲೆಂಟ್ ಆಗೈತೆ ಗೈಸ್. He loves you. ಪಾಪು ಮುಖ ತೋರ್ಸೋಣ ನಾವು Maybe we will slowly reveal ಮಾಡ್ತಾ ಇದೀವಿ. ಮನೇಲಿ ಪರ್ಮಿಷನ್ ಬೇಕಲ್ವಾ? ಹೌದು ದೀಪು ಅನ್ನ ಪರ್ಮಿಷನ್ ಬೇಕೇ ಬೇಕು Who and full permission? ಓಕೆನಾ Deepu is okay. Day one in the show whenever you want. Full permission ಇಲ್ಲ. Deepu is very chill. ಅದು ಸೆರೆಂಡಗೈತೆ ಪಾಪು Yeah, Good he's- boy. he goes for his Monday Night to ಎಲ್ಲ Friday. ಮಲಗ್ತಾನಾ? Night he sleeps properly. Husband he doesn't sleep at all. 2 hours ಮಲ್ಗೋದೇ ಕಷ್ಟ. ಅದಕ್ಕೆ ಡಾಕ್ಟರ್ ಕಿಡ್ಸ್ ಅದೇ ನಾವು ಗುಡ್ ಟೈಮ್ ಬಂದಿದ್ದೀವಿ Yeah. ಕತ್ತು ನಿಂತೈತೆ ಹಾ, good. ಅಲ್ಲ ಅಲ್ಲ ನಾವು ಕೊಂಚ ಮಗ ಚಾಯ ಮಗ. ಹೌದಾ ಜಾಮೂನ್ ಮಾಡಿ ತಗೊಂಡ್ ಬಂದಿದ್ದ ಯಾರಿಗೆ ಅಕ್ಕನಿಗೆ ಪಾಪುಗ ಪಾಪುಗೆ ಪಾಪುಗೆ ಕರೆಕ್ಟ್ ಮುಖ ಎತ್ತಿ ಹಿಂಗೆ ನೋಡ್ತಾ ಇದ್ದಾನ ಇದು ಯಾರು ಹೊಸ ಜನ He's trying to figure ಇದು out. ಯಾರು ಹೊಸ ಜನ ಎರಡು ಏನು ಹೊಸದು he's figuring out. ಬಾಬಾ Colours ಬೇರೆ ಅಲ್ವಾ? Bright colours. ಬ್ರೈಟ್ ಕಲರ್ ಏನ್ ಎಲ್ಲ ವೈಟ್ ಇದೆ ಯಾರಿದು ಕಲರ್ ಹಾಕೊಂಡ್ ಬ್ರೈಟ್ ನಮ್ಮ ಮನೆ ಫುಲ್ ಪೀಸ್ ಆಗೈತಲ್ಲ ಏನ್ ಮಗ ಏನ್ ಚೀಜು ಮಾತೆಲ್ಲ ಯಾರು ಮಾಡ್ತಾರೆ ಬಾತ ನಾನು ಮಾಡಿಸ್ತೀನಿ, ಅಮ್ಮ ಮಾಡಿಸ್ತಾರೆ. ಬಟ್ ಮೇಜರ್ ಅಮ್ಮ ಇಲ್ದಿದ್ದಾಗ ನಾನು ಮಾಡಿಸ್ತೆ ಅಷ್ಟೇ. ರವೆ ಬೇಡ ಊಟ ನಾಳೆ 3 ಗಂಟೆಗೆ ಬನ್ನಿ ಬನ್ನಿ. ಚೆಕಿಂಗ್ ಏನೇನ್ ಮಾಡಿದಾರ ಆಂಟಿ ನಮ್ಗೋಸ್ಕರ ಸ್ಪೆಷಲ್ ಪಾಪು ನೋಡೇ ನೋಡೇ ಹೊಟ್ಟೆ ತುಂಬ ಏನು ಮಾಡಿದ್ರು? ನೀವೆಲ್ಲ ಬರ್ತೀರಾ? ಸ್ಪೆಷಲ್ ಬೇರೆ ಮಾಡ್ಬೇಕಾ? ಏನು ಮಾಡೋದಿಲ್ಲ ಏನು ಮಾಡಲ್ಲ ನಾವು. ಯಾರು ಎತ್ಕೊಂಡಲ್ಲ ಅಂತ ಚಾನ್ಸೇ ಇಲ್ಲ. ಮತ್ತೆ ಫುಲ್ಲು ಪೀಸೇ ಮಾಡ್ತಾರೆ ನಾವು He's guys, they are all surprised. Baby ಎಷ್ಟು ಕ್ವೈಟ್, ಎಷ್ಟು ಪಾಪ, ಒಳ್ಳೆ ಮಗು, ಅಳಲ್ಲ, ನಗ್ತಾ ಇರುತ್ತೆ, ಬರುತ್ತೆ. ನಾವು ತುಂಬಾ ಮಗು ನೋಡಿದೀವಿ ಅಂಡ್ ನನ್ನ ಹತ್ರ ಯಾವ ಮಗುನೇ ಬರಲ್ಲ ಅದಕ್ಕೆ ಈ ಮಗು ಬಂದಿದೆ ನಾನು So I am like picture ಅಭಿ ಬಾಕಿ ಹೇ, ಒಂದ್ ಸ್ವಲ್ಪ ಹೊತ್ತಿರಿ ಅಂತ. ನೀವು ಇವತ್ತು ಉದಯ ಮಾಡಿದ್ದೀರಾ? ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಂಗೆ ಸ್ವಲ್ಪ ಆಗ ಇದು ನೋಡಿ ಗೈಸ್, ನಮ್ಮ ಆಸ್ಟ್ರೇಲಿಯಾ ಹುಡುಗಿ ಸ್ವಲ್ಪ ಕಮ್ಮಿ ತಿಂತಾಳಂತೆ, ತುಳುನಾಡು ಅವ್ರಿಗೆ ಏನಿದ್ರು ಪಿಜ್ಜಾ ಬರ್ಗರ್ ಏನ್ ಬೇಕು ಅಲ್ಲಿ ಫೇಮಸ್ ಅಲ್ಲಿ ಮೆಕ್ಸಿಕನ್ ಫುಡ್ ತಿಂತಾಳಂತೆ ಅವರು. ಇದು ತಿನ್ನಲ್ವಾ ನೀವು? ಅದಕ್ಕೆ ತಿಂತೀನಿ ಗೈಸ್ ಇಲ್ಲಿ ಬನ್ನಿ. ಡಯಟ್ ಅಂದ್ರೆ ಈ ತರ ಇರ್ಬೇಕು. ಮದ್ವೆ ಆಗ್ತೀವಿ, ಅದಕ್ಕೆ ನಾವು ಡಯಟ್ ಮಾಡ್ತೀವಿ ಫುಲ್ಲು.
ಬೋನ್ಲೆಸ್ ಸ್ವಲ್ಪ ಹಾಕಿ ನಾನು ಬೇಕಂದ್ರೆ ಇನ್ನೊಂದು ಟೈಮ್ ಅಲ್ಲ. ಓಕೆ. ಓಕೆ ಅವರಿಗೆ ಭಯ ಜಾಸ್ತಿ, ಚೆನ್ನಾಗಿದೆಯೋ ಇಲ್ವಾ, ಸ್ವಲ್ಪ ಇಷ್ಟ ಆದ್ರೆ ಆಮೇಲೆ ತಗೋತೀವಿ, ಸ್ವಲ್ಪ ಸ್ವಲ್ಪ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು. ಓಹೋ, ಫುಲ್ ಅದು ಸೋಪ್ ಹಾಕ್ಬೇಕು. ಕಬಾಬ್ ಅಲ್ಲ, ಕಬಾಬ್ ಯು ಲೈಕ್ ಅಲ್ಲ, ಫಿಶ್ ಯು ಲೈಕ್ ಅಲ್ಲ, ಶಮಿ just one put on. Approval ಬರ್ತಾ ಇದೆ. ಏನು ಇಟ್ಸ್ ಗುಡ್ it's good ಇಟ್ಸ್ ಯಮ್ಮಿ ಆಗಿದೆ. ಸಾಕಾ? ಯಮ್ಮಿ ಆಗಿದೆಯಾ? ಚೆನ್ನಾಗಿದೆ. ಪಾಪುನ ಕೊಡಿ. ಯಮ್ಮಿ ಫುಡ್ ಮೇಡ್ ಬೈ ನಾನು ಅಕ್ಕ. ಬ್ರೌನಿ. ವ್ಯೂವರ್ಸ್ ನಂಬಲ್ಲ. ನಾನೊಂದು ಹೋಟ್ಲ್ ಓಪನ್ ಮಾಡ್ತೀನಲ್ಲ ಆವಾಗ ನಂಬ್ತಾರೆ. ಅಂಟಿಲ್ ದೆನ್ ಬರುತ್ತೆ, ನಮ್ದು ಟೈಮ್ ಬರುತ್ತೆ. ಅಪ್ರೂವ್ಡ್ ಬೈ ಶೆಫ್ ಸ್ಪೂ ಅಪ್ರೂವ್ಡ್ ಗೈಸ್. ಅಂದ್ರೆ ಇದು ಸಖತ್ತಾಗಿದೆ. ಯಾವುದು ಫಿಶ್? ಥ್ಯಾಂಕ್ಸ್. ನಾನು ಮಾಡಿದ್ರೆ ಈ ತರ ತುಂಬಾ ಸೂಪರ್ ಆಗಿರ್ಬೇಕು, ಅದೆಲ್ಲ ಮಾಡ್ಲೇಬಾರ್ದು. ಊಟ ಅದೇ ಹೇಳ್ತಾ ಇದ್ದೀವಿ, ಮಾಡೋದು ಇಷ್ಟಿಷ್ಟು, ಎಲ್ಲರಿಗೂ ಕೊಡೋದು ಇಷ್ಟಿಷ್ಟು, ಇವ್ರು ಮಾತ್ರ ತಿನ್ನೋದು ಇಷ್ಟಿಷ್ಟು. ಆಯ್ತು, ಚೆನ್ನಾಗಿ ತಿಂತಾರಂತ ಇಲ್ಲ. ದಿಸ್ ಮಚ್ ದಿಸ್ ಇಸ್ ಕೋಳಿ ರೊಟ್ಟಿ. ಫಸ್ಟ್ ಟೈಮ್ ತಿಂತಾ ಇದ್ದೀರಾ? ಕೇಳಿದಿರಲ್ವ ಕೋಳಿ ರೊಟ್ಟಿ ಅಂತ? ಬನ್ನಿ ಮಕ್ಕಳಿಗೆ. ಗೈಸ್, ನಮ್ಮ ಅಮ್ಮ ನೋಡಿ, ನನ್ನ ಫ್ರೆಂಡ್ ಬಂದಿರೋ ಖುಷಿಗೆ ನನಗೆ ಇಷ್ಟೇ ಹಾಕಿದ್ದಾರೆ. ಊಟನೇ ಹಾಕಿಲ್ಲ ಅವ್ರಿಗೆ. ಯಾಕೆ ಮಾಡೋದು? ಕೊಕ್ಕರೆ ನಿಮ್ಗೆಲ್ಲ ಮುದ್ದೆ ಹೆಂಗೆ ಇಷ್ಟ, ನಮ್ಗೆ ಹಂಗೆ ಕೋಳಿ ರೊಟ್ಟಿ ಅಂದ್ರೆ ಬಹಳ ಇಷ್ಟ. ತಿಂತೀವಿ ಬ್ಯಾಕ್ ಟು ಬ್ಯಾಕ್ ಅಲ್ವಾ? ಬ್ಯಾಕ್ ಟು ಬ್ಯಾಕ್ ತಿಂತೀವಿ. ಇಬ್ಬರು ಹೇಳಿದ್ದು ಒಂದೇ, ಪಾಪು ದೀಪು ಥರಾನೇ ಅಂತ. ಕಮೆಂಟ್ಸಲ್ಲೂ ಅದೇ ಹೇಳ್ತೀರಾ ನೀವೆಲ್ಲರೂ, ಪಾಪು ನೋಡೋದಕ್ಕೆ ದೀಪು ಅವ್ರ ಥರ, ಬಟ್ ಲಿಪ್ಸ್ ಆ್ಯಂಡ್ ಸ್ಮೈಲ್ ಎಲ್ಲ ನನ್ನ ಥರ ಅಂತೀರಾ. ನಮ್ಮದೆಲ್ಲ ಊಟ ಆಯಿತು, ಅಲ್ಲಿ ಹೊರಗಡೆ ಕೂತು ಮಾತಾಡ್ತಾ ಇದ್ದಾರೆ. ಪಾಪುಗೆ ನಿದ್ದೆ ಬಂದಿದೆ, ಹೀ ಸ್ಲೀಪಿಂಗ್ ಬಿಕಾಸ್ ರಾತ್ರಿ ಇಡೀ ಹಿ ಡಿ ನಾಟ್ ಸ್ಲೀಪ್. ಆಯಿತು ಆಲ್ಮೋಸ್ಟ್ 7 times ಹಿ ವೋಕ್ ಅಪ್ ಮಿಡ್ ನೈಟ್. ತುಂಬ ಇರಿಟೇಷನ್ ಇತ್ತು. ಸೊ ಇವತ್ತೇ ಹಗಲಲ್ಲಿ ಮಲಗಿರೋದು, ಅದರ್ವೈಸ್ ಹಿ ಡಸಂಟ್ ಸ್ಲೀಪ್. 2 to 3 hours ಮಲ್ಗೋದೇ ಕಷ್ಟ, ಬಟ್ ಇವತ್ತು 2 hours ಒಂದ್ಸತಿ ಸ್ಲೀಪ್ ಆಯಿತು. ಇವಾಗ ಐ ಥಿಂಕ್ 2 hours ಆಯಿತು. ಇವಾಗ ಲೆಟ್ಸಿ ಎಷ್ಟೊತ್ತು ಮಲಗುತ್ತೆ ಅಂತ. ಪಾಪು ಮಲಗಿದಷ್ಟು ನನಗೂ ಖುಷಿ ಆಯಿತು, ಲೆಟ್ ಎಮ್ ರೆಸ್ಟ್ ಅಂತ. ಬಟ್ ಅದರ್ವೈಸ್ ಈಸ್ ಫುಲ್ಲಿ ಆ್ಯಕ್ಟಿವ್. ಮಲ್ಗೋದು ಭಾಳ ಕಮ್ಮಿ ಹಗಲಲ್ಲಿ. ಸೊ ವೇಟಿಂಗ್ ಬರ್ಪ್ ಬರುತ್ತಾ ಅಂತ ಡಾಕ್ಟರ್ ಹೇಳಿದ್ದಾರೆ. 2 minutes ವೆಯ್ಟ್ ಮಾಡಿ, ಬರಲ್ಲ ಅಂದರೆ ಇಟ್ಸ್ ಓಕೆ ಅಂತ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಆಮೇಲೆ ಹೋಗಬೇಕು. ಸೊ ನನಗೂ ನಿದ್ದೆ ಬರ್ತಾ ಇದೆ ಬಿಕಾಸ್ ರಾತ್ರಿ ಇಡೀ ನಿದ್ದೆ ಇರಲಿಲ್ಲ. ಅಪ್ಪಾಜಿ ಅವ್ರಿಗೆ ಏರ್ಪೋರ್ಟ್ ಹೋಗೋದಕ್ಕಿತ್ತು. US ಇಂದ ಒಂದು ಸ್ಮಾಲ್ ಕೊರಿಯರ್ ಬಂದಿತ್ತು, ಅದನ್ನು ರಿಸೀವ್ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಸೊ ಅವ್ರ ಮನೆಗೆ ಬರಬೇಕಾದ್ರೆ 4 ಗಂಟೆ. ಅದರ ನಡುವೆ ನನ್ನ ಮಗು ಎದ್ದೇಳ್ತಾನೆ ಇತ್ತು ರಾತ್ರಿ ಇಡೀ. ಸೊ ನೋ ಪ್ರಾಪರ್ ಸ್ಲೀಪ್. ಮೈಂಡ್ ಸ್ವಲ್ಪ ಇರಿಟೇಟ್ ಆಗಿದೆ ಇವಾಗ. ಆ್ಯಂಡ್ ನೋ ಶುಗರ್ ಅಲ್ಲ, ಮೇ ಬಿ ದ್ಯಾಟ್ ಇಸ್ ವೈ ಆಲ್ಸೋ ಅಲ್ಲ, ಮೇ ಬಿ ನೋ ಶುಗರ್, ದ್ಯಾಟ್ ಇಸ್ ವೈ. ನನಗೆ ಎಷ್ಟು ಅನ್ನಿಸ್ತಾ ಇದೆ ಅಂದರೆ ಒಂದು ಐಸ್ ಕ್ರೀಮ್ ತಿನ್ನಬೇಕು. ಬಟ್ ಸ್ಲೀಪ್ ರಿಗ್ರೆಷನ್ ಫೇಸ್ ಇದ್ದಾಗ ಹಾಗೆ ಪಾಪುಗೆ ನಿದ್ದೆ ಸರಿಯಾಗಿ ಆಗಲ್ಲ. ಹಿಲ್ ವೇಕ್ ಅಪ್ ಮಧ್ಯದಲ್ಲಿ ಸುಮಾರು ಸತಿ. ಫೈನಲಿ ಇವತ್ತು ಹಗಲಲ್ಲಿ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇವಾಗ ಎಲ್ಲರೂ ನನ್ನ ಹತ್ರ ಕೇಳೋದೇ ನ್ಯೂ ಮಾಮ್ ಎಕ್ಸ್ಪೀರಿಯನ್ಸ್ ಹೇಗಾಗ್ತಾ ಇದೆ ಅಂತ. ಸೊ ಹಾಗೆ ಮಾತಾಡ್ತಾ ಇದ್ವಿ. ಏನಂದ್ರೆ ಒಂದು ಮಗುನ ಎತ್ಕೊಂಡು ಕುತ್ಕೊಳ್ಳೋದೇ ಮಗುನ ಆಟಾಡ್ಸ್ಕೊಂಡು ಕುತ್ಕೊಂಡು ಯಾರು ಅಡುಗೆ ಮಾಡ್ತಾರೆ ಮಗು ಇದ್ರೆ ಸಾಕು. ಆ ಟೈಮಲ್ಲಿ ರಿಯಲಿ ಐ ಎಂಜಾಯ್ಡ್ ಇವ್ರದ್ದೆಲ್ಲ ಮದರ್. ನಾನು ಆರಾಮ್ಸೆ ಮನೇಲಿ ಇದ್ದಂಗೆ ಆಚೆ ಓಡಾಡೋದು ಅವೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಬರೀ ಮಗುನ್ ನೋಡ್ಕೊ, ಅದನ್ನ ತಿನ್ಸು, ಅದನ್ನ ಊಟ ಮಾಡಿಸು, ಮಲಗಿಸು, ಅದನ್ನ ನಮ್ಮ ಮನೇಲಿ ಎಲ್ಲ ಕಡೆ
ಅನ್ನೋದಿಲ್ಲ ಸಣ್ಣ ಇದೆ, but ನೀವು ಹಾಕಲ್ಲ height ಇದೆ, height ತುಂಬಾ ಜಾಸ್ತಿ ಇದೆ. This is a standard apartment height, ಜಾಸ್ತಿ ಇದೆ. ಸ್ವಂತ ಮನೆ ತುಂಬಾ ಇದೆ. ಇದು ನಾನು ಎವ್ರಿ ಟೈಮ್ ಇವ್ರ ಮನೆಗೆ ಬಂದಾಗ ನಂಗೆ ಇವ್ರ ಮನೆ ಬೇರೆ ಇಷ್ಟ ಆಗುತ್ತೆ, ಎಲ್ಲ ಇದು ಇಷ್ಟ ಆಗುತ್ತೆ, ತಗೊಂಡು ಹೋಗೋಣ. ಎಲ್ಲ ಇಷ್ಟ ಆಗುತ್ತೆ. ಸರ್ ಬಿ ಕಮಿಂಗ್ ಇನ್ ವಿಲ್ ಎಕ್ಸ್ಚೇಂಜ್ ಹೋಮ್ಸ್. ನೋಡಿ ಯಾವುದು ಇಲ್ಲ, ಊಟೂ ಇಲ್ಲ. ದೀಪು ಬರಲ್ಲ, ಅವ್ರ ಮನೆ ಫುಲ್ ಕಲರ್ ಕಲರ್ ಆಗಿರ್ತಾನೆ, ನಿಂಗೆ ಇರ್ಬೇಕು. ಅವನು ಮತ್ತೆ ಫುಲ್ ಫುಲ್ ವರ್ಕ್ ಇದೆ ಅಲ್ಲ. ಒಂದು ಪೀಸ್ ಇಲ್ಲ, ಒಂದು ಎಲ್ಲೋ ಇಲ್ಲ, ಏನೂ ಇಲ್ಲ, ಓನ್ಲಿ ವೈಟ್. ಯು ಕ್ಯಾನ್ ಸಿ ವೆರಿ ಗುಡ್ 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 ಫುಲ್ ವುಡ್ ವರ್ಕ್ ಇದೆ ಅಲ್ಲ. ದಾದ ಮಾಡುದು ಗುಲಾಬ್ ಜಾಮೂನ್ ಬಾಲೆನ್ ಮಾಡ್ಲಿ, ಮಗುನ ಕೊಡ ಇದ್ರಲ್ಲಿ, ಇದ್ರಲ್ಲಿ ಮಗುನ ಕೊಡ್ಲಾ? ದೊಡ್ಡ ಮಾಡಿ ದಾಲ್ ಇಜ್ಜತ್ತ, ಅದಾದ್ರೆ ಏನು ಹಾಕಿಲ್ಲ, ಹಣ್ಣು ಇಟ್ಬಿಟ್ಟಿದ್ದಾರೆ. ಇರ್ಲಿ ಇನ್ನೊಂದ್ಸಲ ಬರ್ತೀನಿ. ಇನ್ನೊಂದ್ಸಲ ಇಷ್ಟ ಪ್ರೆಗ್ನೆಂಟ್ ಆದ ಕಟ್ ಸದ್ಯಕ್ಕೆ ನೋ ನ್ಯೂಸ್ ಇರಲ್ಲ, ಬಿಸಿ ಬಿಸಿ. ಅದೇನದು ಏನೋ ಒಬ್ಬರನ್ನ ಚೆನ್ನಾಗಿ ರಾಜರ ತರ ಸಾಕ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇಲ್ಲ ಒಂದೇ ಒಂದ್ ಕಣ್ಣಲ್ಲ, ಸೊ ಇನ್ನೊಂದು ಮಗು ಬೇಕೇ ಬೇಕಾ? ಬಟ್ ನಾಟ್ ಸೋ ಸ್ಪೂ ಮದ್ವೆ ಆದ್ಮೇಲೆ, ಸ್ಪೂನ ಫಾರಿನ್ ಕಳ್ಸಿದ್ಮೇಲೆ, ಸ್ಪೂ ಫಾರಿನ್ ಇಂದ ವಾಪಸ್ ಬಂದ ಮೇಲೆ, ಟ್ರಿಪ್ ಎಲ್ಲ ಮುಗಿಸಿದ್ಮೇಲೆ ಆಮೇಲೆ ಪ್ಲಾನ್ ಮಾಡೋಣ. ಬಟ್ ಇರ್ಬೇಕು. ನನಗೆ ತುಂಬಾ ಜವಾಬ್ದಾರಿ ಇರುತ್ತಲ್ಲ, ಮದ್ವೆಗೆ ಓಡಾಡ್ಬೇಕು, ಎಲ್ಲ ಸುತ್ತಬೇಕು, ಎಲ್ಲಾರು ಬಂದವ್ರನ್ನ ವೆಲ್ಕಮ್ ಮಾಡ್ಬೇಕು, ಹಾಗೆ ನನ್ನ ನೋಡಕ್ ಅಷ್ಟು ದೂರ ಬರ್ಬೇಕು, ಅಲ್ಲಿ ಸುತ್ತಬೇಕು, ಏನೆಲ್ಲ ಪ್ಲಾನ್ಸ್ ಇದೆಲ್ಲ ಆಸೆ ಮುಗಿದ್ಮೇಲೆ ನೆಕ್ಸ್ಟ್ ಹಂಗೆಲ್ಲ ಕತೆ. ಬಟ್ ಸೋ ಲವ್ಲಿ, ಖುಷಿ ಆಯ್ತು ನೀವಿಬ್ರು ಬಂದಿದ್ದು. ನಮ್ಮನೆ ತುಂಬಾ ಹತ್ರ ಆಯ್ತಾ, ಬಟ್ ನಾವು ಮೀಟ್ ಆಗಿದ್ದು ಡಿಸೆಂಬರ್ ಅಲ್ಲಿ, ಅದಾದ್ಮೇಲೆ ಇವತ್ತೇ ಅಲ್ಲ. ಡಿಸೆಂಬರ್ ಬೈದಿನ ಸೊ ನನ್ನ ನಾಲೆಜಮ್ಮ ಅಂಡ್ ದೀಕ್ಷಿತ ಅಕ್ಕಾಗ ಅವಾಗೆ ಗೊತ್ತಿತ್ತು ನಂಗೆ ಹುಡ್ಗ ಎಲ್ಲ ಬರ್ತಾರೆ ಬಂದಾಗ ಶಿ ಟೋಲ್ಡ್ ಮಿ ಆಯ್ತಾ. ಐ ವಾಸ್ ವೆರಿ ಹ್ಯಾಪಿ. ಸೂಪರ್ ಜೋಡಿ ಅಲ್ಲ, ಸೂಪರ್ ಜೋಡಿ, ವೆರಿ ನೈಸ್, ಲವ್ಲಿ ಜೋಡಿ. ಅವಾಗ ಬ್ಯಾಟ್ರಿ ತೆಗ್ದಿರೋ ಶೆಲ್ ತರ ಅಂತೆ ನಮ್ ಸ್ಫೂರ್ತಿ, ಬಿಕಾಸ್ ಅವಾಗ ಸ್ಫೂರ್ತಿ ಫುಲ್ ಚಾರ್ಜ್ ಚಾರ್ಜ್ ಅಪ್. ಇವಾಗ ಚಾರ್ಜ್ ಮಾಡಿ ಫುಲ್ ಹ್ಯಾಪಿ ಗರ್ಲ್ ಇವಾಗ. ಅವಾಗ್ಲೂ ಹ್ಯಾಪಿ ಗರ್ಲ್, ಇವಾಗ ಡಬಲ್ ಹ್ಯಾಪಿ, ಗ್ಲೋ ಕಾಣಿಸ್ತಾ ಇದೆ. ಇವಳಿಗಿಂತ ಎಕ್ಸ್ಟ್ರಾ ಆರ್ಡರ್ ನಮ್ಮ ಅಯ್ಯ ನೆಕ್ಸ್ಟ್ ಲೆವೆಲ್. ಹೌದು ಅಮ್ಮ, ಮೇರೆ ಗಾಳಿಯ ಬಣ್ಣ ಇಷ್ಟ ಆಗಿ, ಮೇರೆ ಅಳಿಯನ ಟೀಮ್ಗೆ ಇಲ್ಲ ಸೇಮ್ ಕೇಸ್ ಅಂತ. ಅವಾಗ ನಿನ್ನೆ ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ವರ್ಲ್ಡ್ ಅಲ್ಲಿ ತುಂಬಾ ಫೇವ್ರೆಟ್ ಯಾರು ಅಂತ. ನನ್ನ ಅಳಿಯ. ಕಾನ್ವರ್ಸೇಷನ್ ಏನಾದ್ರು ಆಗ್ತಾ ಇರುತ್ತೆ, ಐ ಗೋ ಇನ್ ಬಿಟ್ವೀನ್, ನಾನೇನೋ ಕೇಳ್ಕೊಂಡು ನಾನು ಹೇಳಿ ಕರೆಕ್ಟ್ ನೋಡ್ರ ಮತ್ತೆ ವಾಟ್ ಎವರ್ ಇಟ್ ಇಸ್, ಯಾವ್ದಾದ್ರು ಒಂದು ಪ್ಲೇಸ್ ನೋಡಿದ್ರೆ ಅದು ಹಂಗೆ ಹಿಂಗೆ ಅದು ಹಿಂಗಿರ್ಬೇಕತ್ತ. ಇವಳು ಹಂಗೆ ಹೇಳ್ತಾರೆ, ನಮ್ಮ ಮಮ್ಮಿ ಹಿಂಗಂತ ನಮ್ಮ ಡ್ಯಾಡಿ ಹಿಂಗಂತ. ನೀನೇನಂತೀಯ? ನಾನೀಗ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ, ನೀನ್ ಸುಮ್ನೆ ಯೋಚನೆ ಮಾಡ್ತಾರೆ, ಮತ್ತೆ ಲಾಜಿಕಲ್ ಯೋಚನೆ ಮಾಡ್ತಾಳೆ. ಇಟ್ಸ್ ಲೈಕ್ ಇವಳ ವಿಷಯದಿಂದ ಇವಳು ನೋಡ್ತಾಳೆ, ನಾವೆಲ್ಲ ಯೋಚನೆ ಮಾಡ್ತೀವಿ. And he becomes very neutral. he's very chalak and all that thing. ಹಂಗೆ See Praju, So ನಾವು ನಮ್ಮ full opinion is here. Full here. But ದೀಕ್ಷಿತ ಅಕ್ಕನ ಇನ್ವೈಟ್ ಮಾಡಿದ್ದೆ ಗೈಸ್, ಅವರೇ ಬಂದಿಲ್ಲ ನಾನು ಹೋಮೋಶೋ ಶಾಸ್ತ್ರಕ್ಕೆ. she called me and I said ನಾವೆಲ್ಲ ಬರಲ್ಲ, it's okay, ಆಮೇಲೆ ಬರ್ತೀವಿ. I was just ಅವಾಗ ಡೆಲಿವರಿ ಆಗಿದ್ದಷ್ಟೇ, ಪಾಪು ಬಂದಿದ್ದಷ್ಟೇ. ನಂಗೆ ಮಿಸ್ ಆಯ್ತು ಆ ಇವೆಂಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಿಸ್ ಆಯ್ತು. ಬಟ್ ನೆಕ್ಸ್ಟ್ ಇವೆಂಟ್ ಎಲ್ಲ ಡೆಫಿನೆಟ್ ಆಗಿರ್ತೀನಿ. ನನ್ ಮಗ ಅಲ್ಲಿ ಹೋಗಿ ಅದು ಕಿತ್ತೋದು, ಇದು ಕಿತ್ತೋದು, ಆಮೇಲೆ ದೀಕ್ಷಿತ ಕರಿಯೋದು ಬೇಡ ಮದ್ವೆಗೆ, ಬೇಡ. ಅದೆಲ್ಲ ಅರ್ಥ ಆಗಿದೆ, ಯಾಕಂದ್ರೆ ಅವ್ನ ತಮ್ಮಂದಿರು ಇರ್ತಾರಲ್ಲ, ಸೊ ಅದೆಲ್ಲ ನಾವೇನು ಅನ್ಕೊಳಲ್ಲ, ಎಲ್ಲ ಕಿತ್ತಾಕ್ದ್ರು ಪರವಾಗಿಲ್ಲ, ಕರ್ಕೊಂಡು ಬಂದ್ವಿ. I will definitely bring ಪಾಪು ಮತ್ತೆ ನನ್ ಮಗ ಹೆಂಗ್ ಆಟ ಆಡ್ತಾರೆ ಅಂತ I want to see. I really want to see. ಅವಾಗ ನಡ್ಕೊಂಡು ಬರ್ತದೆ. Like this helpful. ಜೋಕಿ ಬರ್ತೀರಾ ಲೇಟ್ ಬಂದ್ರಾ? ಪ್ರಾಬ್ಲಮ್ ಮತ್ತೆ ಬನ್ನಿ, ನಾವು ಬರ್ತೀವಿ. ನೀವೆಲ್ಲರೂ ಬರ್ಬೇಕು. ಪಾಪು ಒಂದ್ ಸ್ವಲ್ಪ 8 months ಆದಾಗ ವೇಲ್ಕಮ್.
ಬಿಕಾಸ್ ಇಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಅಲ್ವಾ, ಅವಾಗ ಬರ್ತೀವಿ. ಇನ್ನೊಂದು 2 months ಅಷ್ಟೇ. ಅಷ್ಟೇ. ನೀವು ಪ್ರಿಪೇರ್ ಈಸಿಲಿ ಸರ್ಪ್ರೈಸ್ ಇವತ್ತು ಅತಿ ಜೇದಿನ ಸ್ವಲ್ಪ ಮಲ್ಗಿ ತಪ್ಪು ನಮ್ ಜೊತೆ ಚೆನ್ನಾಗಿದ್ನಲ್ಲ ಅದೇ ಖುಷಿ. ನಾನು ನಿಜ ಅನ್ಕೊಂಡೆ ಇಲ್ಲಿ ನಾಟ್ ಕಮ್. ಅಲ್ಲೇನಾ ಇನ್ನು ಮಾತಾಡ್ತಾ ಇದ್ದೀವಿ ಬಟ್ ಇವ್ರಿಗೆ ಟೈಮ್ ಆಗಿದೆ ಬಿಕಾಸ್ ಮನೆಯಲ್ಲಿ ಮಕ್ಕಳು ಬಂದಿರ್ತಾರೆ ಅಂತ ಫೈನಲಿ ಹೊರಡುವಂಥ ಟೈಮ್ ಬಂತು. ಓ ಮೈ ಗಾಡ್, ದಿಸ್ ಇಸ್ ಸೋ ಕ್ಯೂಟ್. ಪೂರ್ತಿನ ಎಂಗೇಜ್ಮೆಂಟ್ ನನ್ನ ಪಾಪುಗೆ ಬಟ್ಟೆ ಇವತ್ತು US ಇಂದಾನು ಬಟ್ಟೆ ಬಂತು, ವಾಶ್ ಮಾಡಿದೀವಿ. ಇದು ಸ್ಪೂದು ಮದ್ವೆ ಎಂಗೇಜ್ಮೆಂಟ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಶೂ ಬಂತು. ಪಾಪುದು ಫಸ್ಟ್ ಅಫಿಷಿಯಲ್ ಶೂ ಬಂತು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ವಾವ್, ನನಗೆ ಒಂದ್ಸತಿ ನಂಗೆ ಮರ್ತೋಯ್ತಲ್ಲ ಏನ್ ಹೇಳ್ಬೇಕಂತ. ಜೈ ಮಾತೇ ಬರ್ತಿದೆ. ಅತಿ ಹೆಚ್ಚು ಸೋನು ಲಕ್ಕ ಈ ಫ್ರೈಡೆ ನಮಗೆ ಚಿಕನ್ ಮಾಸ ತಿಂದು ಮುಟ್ಬೇಕು.